ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನೋಡಿ ಅರಿಶಿನ ಎಲೆ ಕಡುಬು ಮಾಡ್ತಾಯಿದ್ದೀನಿ. ಕುಂದಾಪುರ ಶೈಲಿಯ ಅರಿಶಿನ ಎಲೆ ಕಡುಬು. ಅರಿಶಿನ ಎಲೆ ತಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡ್ಕೊತೀನಿ. 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದೂವರೆ ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು ಒಂದು 5-6 ಗಂಟೆಗಳ ಕಾಲ ನೆನೆಸಿಡ್ತೀನಿ. ಚೆನ್ನಾಗಿ ನೆನೆಬೇಕು. ಅದು ಗಟ್ಟಿಯಾಗಿ ರುಬ್ಕೋಬೇಕು. ಅದನ್ನು ಇವಾಗ ಗಟ್ಟಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಇಷ್ಟು ಗಟ್ಟಿಯಾಗಿರಬೇಕು. ನೀರಾದರೆ ಅದು ಎಲೆಯಲ್ಲಿ ಇಳ್ಕೊಂಡು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಕಡೆಯಲ್ಲಿ 1-2 ಕಪ್ಪು ತೆಂಗಿನ ತುರಿ, 1-2 ಕಪ್ಪು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕೆನ್ನುವರು ಇನ್ನೊಂದು ಕಪ್ ಹಾಕ್ಕೋಬಹುದು. ನಾನು ಸ್ವಲ್ಪ ಸ್ವೀಟ್ ಕಮ್ಮಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಎಲೆ ಇಟ್ಕೊತೀನಿ. ಅದಕ್ಕೆ ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಎಲ್ಲ ಕಡೆಯಲ್ಲಿ ಹಚ್ಕೋಬೇಕು. ತೆಳ್ಳಗೆ ಹಚ್ಕೋಬೇಕು. ದಪ್ಪ ಹಚ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಇವಾಗ ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಹಾಕ್ಕೋಬೇಕು. ಇವಾಗ ಮಡ್ಚಿಡೋಣ. ಎಲ್ಲ ಕಡೆ ಕ್ಲೋಸ್ ಮಾಡಬೇಕು. ನೋಡಿ, ನೀರಾದರೆ ಇಲ್ಲಿ ಇಳ್ಕೊಂಡು ಹೋಗುತ್ತೆ. ಅದಕ್ಕೆ ಗಟ್ಟಿಯಾಗಿ ರುಬ್ಬೇಕಂತ ಹೇಳೋದು. ಎಲ್ಲ ಎಲೆನೂ ಹಚ್ಕೊತೀನಿ. ಇವಾಗ ಇಡ್ಲಿ ಮಾಡುವ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇಡ್ಲಿ ಹೇಗೆ ಮಾಡ್ತೀವಲ್ಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಳ್ಳೋದು. ನೀರು ಬಿಸಿಯಾದ ನಂತರ ಹಚ್ಕೊಂಡಿರೋ ಎಲೆನೆಲ್ಲ ಹಾಕ್ಕೋತಾ ಇದ್ದೀನಿ. ಎಲ್ಲ ಎಲೆ ಹಾಕ್ಕೊಂಡಾಗಿದೆ. ಇವಾಗ ಮುಚ್ಚಿಡ್ತೀನಿ.
ನೋಡಿ ಇವಾಗ ಅರಿಶಿನ ಕಡುಬು ರೆಡಿಯಾಗಿದೆ. ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.